ನಮಸ್ತೆ ಗೆಳೆಯರೆ, ಇದು ಆಲ್ ಇನ್ ಒನ್ ಕನ್ನಡ ಅದ್ವೈತ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಂಜುನಾಥ್. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಮೆಸ್ಫಿಟ್ ಬಿಪ್ಯೂ ಲೇಟೆಸ್ಟ್ ಅಡಿಷನ್ ಬಿಪ್ಯೂ ವಾಚ್. ಇದು ರೀಸೆಂಟಾಗಿ ಅಮೆಝಾನಲ್ಲಿ ಲಾಂಚ್ ಆದಂಥ ವೇರಿಯಂಟ್ ಆಗಿದೆ ಅಮೆಸ್ಫಿಟ್ ಕಡೆಯಿಂದ. ಈ ಬಾಕ್ಸನ್ನು ನೋಡೋದಾದ್ರೆ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ಕನ್ನು ನೀಡಿದ್ದಾರೆ. ಈ ಬಾಕ್ಸ್ ಫಳಫಳ ಹೊಳಿತಾ ಇದೆ, ಕಲರ್ಫುಲ್ ಆಗಿದೆ ಹಾಗೂ ಸಿಂಪಲ್ ಆದಂಥ ಡಿಸೈನನ್ನು ಹೊಂದಿದೆ. ನೀವು ನೋಡ್ತಾ ಇರ್ಬೋದು, ಈ ಬಾಕ್ಸು ಸೂಪರ್ ಆಗಿದೆ. ಆ್ಯಂಡ್ ಇದು 9 days ಬ್ಯಾಟ್ರಿ ಬ್ಯಾಕಪ್ ಹೊಂದಿದೆ. ಹಾಗೆ 5 ATM ವಾಟರ್ ರೆಸಿಸ್ಟೆನ್ಸನ್ನು ಹೊಂದಿದೆ. ಆ್ಯಂಡ್ 60+ ಸ್ಪೋರ್ಟ್ಸ್ ಮೋಡನ್ನು ಸಪೋರ್ಟ್ ಮಾಡುತ್ತೆ. ಬ್ರೆತ್ ಕಂಟ್ರೋಲಿಂಗಿಂದ ಹಿಡಿದು ಸ್ಲೀಪ್ ಮಾನಿಟರಿಂಗ್ ಎಲ್ಲ ರೀತಿನ ಸಪೋರ್ಟ್ ಮಾಡುತ್ತೆ. ಈ ಬಾಕ್ಸನ್ನು ಬೋತ್ ಸೈಡ್ ನೋಡೋದಾರೆ ನಿಮಗೆ ವೇರಿಯಸ್ ಫೀಚರ್ಸನ್ನು ಕೊಟ್ಟಿದ್ದಾರೆ. SpO2 ಲೆವೆಲಿಂದ ಹಿಡಿದು ಎಲ್ಲ ರೀತಿ ಒಂದು ವಾಕಿಂಗು, ಸ್ಟೆಪ್ಸ್ ಕೌಂಟಿಂಗು, ಹಾರ್ಟ್ ಮಾನಿಟರಿಂಗು, ಬ್ಯಾಟ್ರಿ ಬ್ಯಾಕಪ್ ಎಲ್ಲ ರೀತಿಯ ಫೀಚರ್ಸನ್ನು ಕೊಟ್ಟಿದ್ದಾರೆ. ಕೂಡ ನೀವು ಬೋತ್ ಸೈಡು ಕೂಡ ನೋಡ್ಬೋದು. ಆ್ಯಂಡ್ ಇದ್ರ ಸೈಜ್ ಬಂದ್ಬಿಟ್ಟು 1.3 ಇಂಚಸ್ ಆಗಿದೆ. ಆ್ಯಂಡ್ ತಡ ಮಾಡೋದಕ್ಕೆ ಈ ಬಾಕ್ಸನ್ನು ಹೇಗಿದೆ ಒಳಗೆ ವಾಚ್ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡೋಣ. ಇದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ನ ಒಂದು ಅನ್ಬಾಕ್ಸ್ ಈಗ ಶುರು. ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದಾಗ ನಿಮಗೆ 2 ಕಂಪಾರ್ಟ್ಮೆಂಟ್ ಸಿಗುತ್ತೆ. ಒಂದು ಕಂಪಾರ್ಟ್ಮೆಂಟ್ ಬಂದು ಯೂಸರ್ ಮ್ಯಾನ್ಯಲ್ಸ್ ಆ್ಯಂಡ್ ಸೆಕೆಂಡ್ ಒನ್ ವಾಚ್ ಮತ್ತು ಚಾರ್ಜರ್. ಅದನ್ನು ಫಸ್ಟ್ ಒನ್ ನೋಡಿದ್ರೆ ನಿಮಗೆ ಯೂಸರ್ ಮ್ಯಾನ್ಯಲ್ ಉಂಟು. ಯೂಸರ್ ಮ್ಯಾನ್ಯಲ್ನ ನೀವು ಆಮೇಲೆ ಓದ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಡೈರೆಕ್ಟ್ ವಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ವಾಚ್ನ ಸೈಡಿಗಿಟ್ಟು ನೋಡೋದಾದರೆ ಒಂದು ಆ ವಾಚ್ ಮೇಲೆ ಅಮೆಸ್ಫಿಟ್ಟಿನ ಒಂದು ಬರೆದಿದೆ ಲೋಗೋ. ಆ್ಯಂಡ್ ದೆನ್ ಇನ್ನೇನಿದೆ ಈ ಬಾಕ್ಸಲ್ಲಿ ಅಂತ ನೋಡೋದಾದರೆ ಒಂದು ಮ್ಯಾಗ್ನೆಟಿಕ್ ಡಾಕ್ ವಿತ್ ಡಾಟಾ ಕೇಬಲ್ನ ಕೊಡ್ತಾ ಇದ್ದಾರೆ. ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಈ ಅನ್ಬಾಕ್ಸ್ ಮಾಡಿ ನೋಡಿದ್ರೆ ಒಂದು ಸಿಂಪಲ್ ಆದಂಥ ಒಂದು ಡಾಟಾ ಕೇಬಲ್ ಪ್ಲಸ್ ಒಂದು ಚಾರ್ಜಿಂಗ್ ಡಾಕ್, ಮ್ಯಾಗ್ನೆಟಿಕ್ ಡಾಕ್ ಕೂಡ ಸಿಗ್ತಾ ಇದೆ. ಇದನ್ನು ವಾಚಿಗೆ ಹೇಗೆ ಫಿಕ್ಸ್ ಮಾಡೋದು ಅಂದರೆ ಸಿಂಪಲ್ಲಾಗಿ ಡಾಕ್ ಮಾಡೋದ್ರಾಯಿತು ವಾಚಿನ ಭಾಗಕ್ಕೆ. ಆ್ಯಂಡ್ ಡಾಟಾ ಕೇಬಲ್ ಸಿಂಪಲ್ಲಾಗಿ ನೀವು ಯಾವುದೇ ಅಡಾಪ್ಟ್ರಿಗೆ ಕೂಡ ಪ್ಲಗ್ ಮಾಡ್ಬೋದು. ಇಲ್ಲಿ ನೀವು ಈ ಸೆನ್ಸರ್ಗಳನ್ನ ನೋಡ್ಬೋದು. ಹಾರ್ಟ್ ರೇಟ್ ಸೆನ್ಸರ್ ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ಸೆನ್ಸರ್ಗಳು ಇಲ್ಲಿ ಸಿಗ್ತಾ ಇದೆ. ಇನ್ನು ತಡ ಮಾಡೋದಕ್ಕೆ ಫುಲ್ಲು ವಾಚ್ ಸೆಟಪ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ. ಹಲೋ, ವಾಚನ್ನು ಸಕ್ಸಸ್ಫುಲ್ಲಾಗಿ ನಾನು ಈಗ ಸೆಟ್ ಮಾಡಿದ್ದೀನಿ. ನೀವು ವಾಚನ್ನು ನೀವು ನೋಡ್ತಾ ಇರ್ಬೋದು. ಈ ವಾಚಿನ ಲುಕ್, ಬಿಲ್ಡ್ ಕ್ವಾಲಿಟಿ ನೋಡ್ಬೇಕಾದ್ರೆ ಬ್ಯೂಟಿಫುಲ್ ಆದಂಥ ವಾಚ್ ಟೈಪ್ ಸಿಗ್ತಾ ಇದೆ. ಆ್ಯಂಡ್ ಇದು ಪ್ಲಾಸ್ಟಿಕ್ ಬಿಲ್ಡ್ ಆಗಿದೆ. ಆ್ಯಂಡ್ ಟಚ್ ಸ್ಕ್ರೀನ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಟಚ್ ಸ್ಕ್ರೀನ್ ಕೂಡ ದೆನ್ ಈ ವಾಚನ್ನ ಈ ರೀತಿ ಸ್ವೈಪ್ ಡೌನ್ ಮಾಡ್ತು ಅಂದರೆ ನಿಮಗೆ ಕ್ವಿಕ್ಕಾಗಿ ಹೇಳ್ತೀನಿ, ಡು ನಾಟ್ ಡಿಸ್ಟರ್ಬ್ ಮೋಡ್ ಸಿಗ್ತಾ ಇದೆ. ಅಲಾರಾಮ್ ಇಲ್ಲೇ ನೀವು ಸೆಟ್ ಮಾಡ್ಬೋದು. ಬ್ರೈಟ್ನೆಸ್ 3 ಲೆವೆಲ್ಸ್ ಆಫ್ ಬ್ರೈಟ್ನೆಸ್ ನಿಮಗೆ ಸಿಗ್ತಾ ಇದೆ. ದೆನ್ ಈ ವಾಚಲ್ಲಿ ಸೆಟ್ಟಿಂಗ್ಸ್ನ ನೀವು ಇಲ್ಲೇ ಮಾಡ್ಕೋಬೋದು. ವಾಚ್ ಫೇಸಸ್ ಕೂಡ ಇಲ್ಲೇ ಚೇಂಜ್ ಮಾಡ್ಕೋಬೋದು. ದೆನ್ ಅಲಾರಾಮ್ ಅದೆಲ್ಲದನ್ನು ನೀವು ಇಲ್ಲೇ ನೋಡ್ಕೋಬೋದು. ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೋಬೋದು. ದೆನ್ ನೀವು ಹೀಗೆ ಸ್ವೈಪ್ ಮಾಡ್ತಾ ಅಂದರೆ ನಿಮಗೆ ಆ್ಯಕ್ಟಿವಿಟಿ ಗೋಲ್ ಕೂಡ ಸಿಗ್ತಾ ಇರುವಂಥದ್ದು. ಆಮೇಲೆ ಹಾರ್ಟ್ ಮೆಷರ್, ಇದನ್ನು ರೇಟ್ ಉಂಟು. ಇದು ಸೆನ್ಸರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಇಲ್ಲಿ ಮೆಷರ್ ಅಂತ ಇದು ಮಾಡ್ತಾ ಅಂದರೆ ನಿಮಗೆ ಸೆನ್ಸರ್ ಈ ರೀತಿ ಹಿಂದ್ಗಡೆ ನೀವು ವಾಚನ್ನು ಕಟ್ಕೊಂಡಾಗ ನಿಮ್ಮ ಹಾರ್ಟ್ ಮೆಷರ್ ಮಾಡುತ್ತೆ. ದೆನ್ ಪೈ ಅಂತ ಒಂದು ಬ್ಯೂಟಿಫುಲ್ ಆದಂಥ ಒಂದು ನಮಗೆ ಸಿಗ್ತಾ ಇದೆ. ಇದು ನಿಮ್ಮ ಆ್ಯಕ್ಟಿವಿಟಿ ಟ್ರ್ಯಾಕರ್, ನಿಮ್ಮ ಹೆಲ್ತ್ ಟ್ರ್ಯಾಕರ್ ಕೂಡ ಆಗಿರುವಂಥದ್ದು. ದೆನ್ ನೀವು ವೆದರ್ ಕೂಡ ಇಲ್ಲೇ ಈ ವಾಚಲ್ಲೇ ನೋಡ್ಬೋದು. ಎಷ್ಟು ನಿಮ್ಮ ಏರಿಯಾದಲ್ಲಿ ವೆದರ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ದೆನ್ ಮ್ಯೂಸಿಕ್ ಕಂಟ್ರೋಲ್ ಕೂಡ ನಿಮ್ಮ ವಾಚಿಂದ ನೀವೇ
ನಿಮ್ಮ ಫೋನಿಗೆ ಮ್ಯೂಸಿಕ್ ಕಂಟ್ರೋಲ್ ಕೂಡ ಮಾಡ್ಬೋದು. ದೆನ್ ನೀವು ಹೀಗೆ ಸ್ವೈಪ್ ಮಾಡಿದ್ರೆ ಕೆಳಗಿಂದ ಮೇಲ್ಗಡೆ ಸ್ವೈಪ್ ಮಾಡ್ತು ಅಂದರೆ ನಿಮಗೆ ನೋಟಿಫಿಕೇಷನ್ ಕೂಡ ಇಲ್ಲೇ ಸಿಗ್ತಾ ಇದೆ, ನೋಟಿಫಿಕೇಷನ್. ದೆನ್ ನೀವು ಆ್ಯಕ್ಟಿವಿಟಿ ಗೋಲ್ ಇಲ್ಲಿ ಕಾಣ್ತಾ ಇದ್ದೀರ, ಈ ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ಆ್ಯಕ್ಟಿವಿಟಿ ಗೋಲ್, ಹಾರ್ಟ್ ರೇಟ್ ಮೆಜರ್, ಸ್ಲೀಪ್ ಮಾನಿಟರಿಂಗ್ ಕೂಡ ಮಾಡ್ಬೋದು. ವರ್ಕೌಟ್ ಹೋಯ್ತು ಅಂದರೆ 60+ ಸ್ಪೋರ್ಟ್ಸ್ ಮೋಡ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಮೋರ್ ಸ್ಪೋರ್ಟ್ಸ್ಗೆ ಹೋಯ್ತು ಅಂದರೆ ನಿಮಗೆ ಸೈಕ್ಲಿಂಗು, ಇಂಡೋರ್ ಗೇಮ್ಸು, ಔಟ್ಡೋರು, ಸ್ವಿಮ್ಮಿಂಗು, ಈ ರೀತಿ 60ಗಿಂತ ಹೆಚ್ಚು ವರ್ಕೌಟ್ಸ್ಗಳು ಸಿಗ್ತಾಯಿದೆ. ಬ್ಲಡ್ ಆಕ್ಸಿಜನ್ ಲೆವೆಲ್ ಅಂತ ಒಂದು ಸೂಪರ್ ಆದಂಥ ಸೆನ್ಸರು, ಮತ್ತು ಸ್ಟ್ರೆಸ್ ಮಾನಿಟರು, ಮತ್ತು ಯಾವ ರೀತಿ ಬ್ರೀತ್ ಎಕ್ಸಸೈಸ್ ಮಾಡಬೇಕು, ಮತ್ತು ವುಮೆನ್ಸಿಗೋಸ್ಕರ ಮೆನ್ಸ್ಟ್ರುವಲ್ ಟ್ರ್ಯಾಕಿಂಗ್ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಅಲಾರಾಮು, ಸೆಟ್ಟಿಂಗ್ಸು ಅಲ್ಲೂ ಮೇನ್ ಪೇಜಲ್ಲೂ ಸಿಗುತ್ತೆ, ಇಲ್ಲೂ ನಿಮಗೆ ಒಳಗಡೆನೂ ನಿಮಗೆ ಸಿಗುತ್ತೆ. ಬ್ಯಾಕ್ ಹೋಯ್ತು ಅಂದರೆ ಮೋರ್ಗೆ ಹೋಯ್ತು ಅಂದರೆ ನಿಮ್ಮ ಫೋನಲ್ಲೇ ನೀವು ಕ್ಯಾಮ್ರಾ ಕೂಡ ಕಂಟ್ರೋಲ್ ಮಾಡ್ಬೋದು, ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಬೋದು, ಎಲ್ಲ ಕಂಟ್ರೋಲ್ ಮಾಡ್ಬೋದು. ಹಾಗೆ ನೀವು ನೆಕ್ಸ್ಟ್ ಫೋನಿನ ಅಪ್ಲಿಕೇಶನ್ಸ್ ಹೋಗ್ತೀನಿ ಅಂದರೆ ನಿಮಗೆ ಝಪ್ಯಾಪ್ ಕೂಡ ಇದೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೇ ನಿಮಗೆ ಈ ವಾಚ್ ಫೇಸ್ ಮೇಲೆ ನೀವು ಜೋರಾಗಿ ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲೇ ವಾಚ್ ಫೇಸ್ ಕೂಡ ಚೇಂಜ್ ಮಾಡ್ಕೋಬೋದು. ದೆನ್ ನಿಮಗೆ ಇದರಲ್ಲಿ ಕಸ್ಟಮ್ ಆದಂಥ ವಾಚ್ ಫೇಸ್ ಕೂಡ ನೀವು ನಿಮ್ಮ ಯಾರ್ದಾರ ಒಟ್ಟು ಫೋಟೋಸ್ನ ನೀವು ಹಾಕ್ಕೊಂಡು ಇಲ್ಲಿ ಒಂಥರ ಮೇಂಟೈನ್ ಮಾಡ್ಬೋದು. ನೀವು ಝಪ್ಯಾಪ್ ಕೂಡ ಬಳಸಿ ನೀವು ಇದನ್ನು ಪೇರ್ ಮಾಡ್ಕೋಬೋದು. ಝಪ್ಯಾಪ್ ಅಂತ ಇದೆ, ಝಪ್ಯಾಪನ್ನು ನೀವು ಓಪನ್ ಮಾಡಿದ ತಕ್ಷಣವೇ ಈ ರೀತಿ ಕಾಣುತ್ತೆ. ಇಲ್ಲಿ ನೀವು ಆ್ಯಡ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಾ ಅಂದರೆ ನಿಮ್ಮ ಯಾವ ವಾಚ್ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ದೆನ್ ನೀವು ಝಪ್ಯಾಪಲ್ಲಿ ನಾನು ಆಲ್ರೆಡಿ ಝಪ್ಯಾಪನ್ನು ನನ್ನ ವಾಚಿಗೆ ಕನೆಕ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಕನೆಕ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಝಪ್ಯಾಪ್ ಯಾವ ರೀತಿ ಒಂದು ವರ್ಕ್ ಆಗುತ್ತೆ ಅಂತ. ಈ ಝಪ್ಯಾಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಾನು 67 ಸ್ಟೆಪ್ಸನ್ನು ಇಟ್ಟಿದ್ದೀನಿ, 3 ಕ್ಯಾಲರಿ ನಂದು ಬರ್ನ್ ಆಗಿದೆ. ಹಿಂದಿನ ದಿನ ನೈಟು 4 ಗಂಟೆ ನಿದ್ದೆ ಮಾಡಿದ್ದೀನಿ, ಯಾಕೆಂದರೆ ವಿಡಿಯೋ ಮಾಡಬೇಕಲ್ಲ ಅದಕ್ಕೆ. ದೆನ್ ಹಾರ್ಟ್ ರೇಟ್ ಮಾನಿಟರಿಂಗ್ ಕೂಡ ಇಲ್ಲಿ ನೋಡ್ಬೋದು. ನಂದು ಹಾರ್ಟ್ ರೇಟ್ ಬಂದು 77 ಅವರ್ ಈ ರೀತಿ ರಿಲ್ಯಾಕ್ಸ್ಡ್ ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಪ್ರೀ ಎಕ್ಸಸೈಸ್ ಮೂಡು, ಎಕ್ಸಸೈಸ್ 1 ಕ್ಯಾಲರಿ ಬರ್ನ್ ಆಗಿದೆ. ಸ್ಲೀಪ್ ಮಾನಿಟರಿಂಗ್, ಅದರಲ್ಲಿ ಡೀಪ್ ಸ್ಲೀಪು, ಲೈಟ್ ಸ್ಲೀಪು ಇದೆಲ್ಲ ನೀವು ನೋಡ್ಕೋಬೋದು. ದೆನ್ ಪೈ ಅಂತ ಒಂದು ಆ್ಯಕ್ಟಿವಿಟಿ ಗೋಲ್ ಇಲ್ಲಿ ಕೊಟ್ಟಿದ್ದಾರೆ. ಜಾಗಿಂಗು, ವಾಕಿಂಗು, ಸೈಕ್ಲಿಂಗು ಆ್ಯಂಡ್ ರೋಪ್ ಸ್ಕಿಪ್ಪಿಂಗ್ ಮತ್ತು ಇಂಡೋರ್ ಎಕ್ಸಸೈಸ್ ಇಷ್ಟು ಸೇರಿ ಪೈ ಆ್ಯಕ್ಟಿವಿಟಿ ಆಗುತ್ತೆ. ಇದು ನಿಮ್ಮ ಹೆಲ್ತ್ ಮಾನಿಟರ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ದೆನ್ ವುಮೆನ್ಸ್ ಇಂದು ಸೈಕಲ್ ಕೊಟ್ಟಿದ್ದಾರೆ, ಮೆನ್ಸ್ಟ್ರುಯೇಷನ್ ಸೈಕಲ್ ಆ್ಯಂಡ್ ಗೋಲ್ ಟ್ರ್ಯಾಕರ್ ಕೂಡ ಇದರಲ್ಲಿ ಇರುವಂಥದ್ದು. ದೆನ್ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಎಷ್ಟೊಂದು ಪೈ, ಬಾಡಿ VO2 ಈ ರೀತಿ ಎಲ್ಲ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಎಂಜಾಯ್ ಅಂತ ಇದ್ದಿಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿಂದಲೇ ಅಲಾರಾಮ್ ಕೂಡ ಸೆಟ್ ಮಾಡ್ಬೋದು ನಿಮ್ಮ ವಾಚಿಗೆ. ದೆನ್ ಫೈಂಡ್ ಮೈ ಡಿವೈಸ್, ನಿಮ್ಮ ವಾಚ್ ತಕ್ಷಣವೇ ಇಲ್ಲಿ ಆನ್ ಆಗುತ್ತೆ. ದೆನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸು ಇದನ್ನೆಲ್ಲ ನೀವು ಶೇರ್ ಮಾಡ್ಕೋಬೋದು. ಆ್ಯಂಡ್ ಸೆಟ್ಟಿಂಗ್ ಟಾರ್ಗೆಟ್ ಸೆಟ್ ಮಾಡ್ಬೋದು. ದೆನ್ ಇನ್ಕಮಿಂಗ್ ಕಾಲ್ ಕೂಡ ನೀವು ಇದರಿಂದನೇ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕಾಲ್ ರಿಜೆಕ್ಟ್ ಅಥವಾ ಸೈಲೆಂಟ್ ಮಾಡ್ಬೋದು. ಆ್ಯಂಡ್ ಅನದರ್ ಒಂದು ಬ್ಯೂಟಿಫುಲ್ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಕಾಲನ್ನು ಇಲ್ಲೇ SMS ಕೂಡ ಕಳಿಸ್ಬೋದು. ದೆನ್ ನಿಮ್ಮ ಸ್ಕ್ರೀನನ್ನು ಅನ್ಲಾಕ್ ಮಾಡ್ಬೋದು. ಇಲ್ಲ ಈಗ ನಾವು ಮಾತಾಡೋಣ ವಾಚ್ ಫೇಸಸ್ನ ಯಾವ ರೀತಿ ಈ ಒಂದು Amazfit BPUಗೆ ಕನೆಕ್ಟ್ ಮಾಡಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಝ್ಯಾಪ್
ಆ್ಯಪಲ್ಲಿ ನಿಮಗೆ ತುಂಬ 40ಕ್ಕೂ ಹೆಚ್ಚು ವಾಚ್ ಫೇಸಸ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಲೋಡ್ ಆಗ್ತಾ ಇದೆ. ಎಷ್ಟು ವಾಚ್ ಫೇಸಸ್ ನಿಮಗೆ ಇಷ್ಟ ಬಂದಿದ್ದು ನಿಮ್ಮ ಮೂಡಿಗೆ ತಕ್ಕನಾದಂಥ ವಾಚ್ ಫೇಸಸ್ನ ನೀವು ಇಟ್ಕೋಬೋದು. ಜೊತೆಗೆ 3 ಕಸ್ಟಮೈಸ್ ವಾಚ್ ಫೇಸಸ್ಗಳನ್ನು ಕೊಡ್ತಾ ಇದ್ದಾರೆ. 3ಕ್ಕೆ ನೀವು ಯಾವುದೇ ರೀತಿ ಫೋಟೋ ಬೇಕಾದ್ರೆ ಹಾಕ್ಕೋಬೋದು. ಆ್ಯಂಡ್ ದೆನ್ ಇದನ್ನು ನೀವು ಜಸ್ಟ್ ಹೀಗೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದನ್ನು ಸಿಂಕ್ರನೈಸ್ ಕೊಟ್ಟರೆ ನಿಮ್ಮ ವಾಚಿಗೆ ಆಟೋಮೆಟಿಕ್ಕಾಗಿ ಬಂದು ಕೂರುತ್ತೆ. ಈಗ ನೆಕ್ಸ್ಟ್ ನಾವು ಈ ವಾಚಿನ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಆ್ಯಂಡ್ ಫೈನಲ್ ಟಚ್ನ ಕೊಡೋಣ. ಈಗ ಅಮೆಸ್ಫಿಟ್ ಬಿಪ್ಯೂಗೆ ಫೈನಲ್ ಟಚ್ ನೀಡೋಣವಾ? ಸೂಪರ್. ಏನಂದರೆ ಈ ಅಮೆಸ್ಫಿಟ್ ಬಿಪ್ಯೂ ಒಳ್ಳೆ ಕ್ವಾಲಿಟೇಟೆಡ್ ವಾಚ್ ಆಗಿದೆ. ಹಾಗೆ ಇದು ಒಂದು ಸಿಂಪಲ್ ಆ್ಯಂಡ್ ಮಾಡ್ರನ್ ವೇರಿಯಂಟ್ ಆಗಿದೆ. ದೆನ್ ಇದ್ರ ಅಡ್ವಾಂಟೇಜಸ್ 60+ ಸ್ಪೋರ್ಟ್ಸ್ ಮೋಡನ್ನು ಎಲ್ಲ ಕೊಡ್ತಾ ಇದ್ದಾರೆ. ದೆನ್ ವಾಚಲ್ಲಿ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇಲ್ಲಿ SpO2 ಸೆನ್ಸರ್ನ ಕೊಡ್ತಾ ಇದ್ದಾರೆ, ಹಾರ್ಟ್ ಮಾನಿಟರಿಂಗ್ ಸೆನ್ಸರ್ ಕೊಡ್ತಾ ಇದ್ದಾರೆ. ಪೈ ಅಂತ ಒಂದು ಅಮೇಝಿಂಗ್ ಲೆವೆಲ್ ಫ್ಯೂಚರನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಆ್ಯಂಡ್ ಮೇಜರಾಗಿ ನಾವು ಫೈನಾನ್ಷಿಯಲಿ ಮಾತಾಡೋದಾದ್ರೆ 2000 to 5000 ರೇಂಜಲ್ಲಿ ಈ ಅಮೆಸ್ಫಿಟ್ ಬಿಪ್ಯೂ ಒಂದು ಗುಡ್ ವಾಚ್ ಆಗಿದೆ. ಕಾನ್ಸ್ ಬಗ್ಗೆ ಡಿಸಡ್ವಾಂಟೇಜ್ ಅಂದರೆ ಜಸ್ಟ್ ಆಸ್ ಇಟ್ ಈಸ್ GPS ಒಂದಿಲ್ಲ, ನೀವು ಫೋನ್ GPS ಯೂಸ್ ಮಾಡ್ಕೋಬೇಕು. ಅಷ್ಟ್ಬಿಟ್ರೆ ಇದರಲ್ಲಿ ಡಿಸಡ್ವಾಂಟೇಜ್ ಅನ್ನೋದು ಬ್ಯಾಟ್ರಿ ಬ್ಯಾಕಪ್ಪು 9 days ಅಂತ ಹೇಳ್ತಾ ಇದ್ದಾರೆ. 9 days ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದೆಷ್ಟು ಬ್ಯಾಟ್ರಿ ನಡೆಯುತ್ತೆ ಅಂತ. ಬಟ್ ರೆಗ್ಯುಲರಾಗಿ ನೀವು ವಾಚ್ ಥರ ಯೂಸ್ ಮಾಡ್ತೀನಿ ಅಂದರೆ ಓಕೆ 9 days ನಡೆಯುತ್ತೆ. ಫುಲ್ ಎಲ್ಲ ನೀವು ಆನ್ ಮಾಡ್ಕೊಳ್ತು ಅಂದರೆ 5 to 6 days ಈಸ್ ಎನಫ್. ಬಟ್ ಓಕೆ, ಈ ಲೆವೆಲ್ ವಾಚಸಲ್ಲಿ ನಿಮಗೆ ಇದೊಂದು ವೆರಿ ಗುಡ್. ಇದು ಈ ಒಂದು ಅಮೆಸ್ಫಿಟ್ ಬಿಪ್ಯೂಗೂ ಹೋಗ್ಬೋದು. ಏಕೆಂದರೆ ಬಜೆಟರಿ ವಾಚ್ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಯಾರು ವರ್ಕೌಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ ಅವರಿಗೆ 60+ ಸ್ಪೋರ್ಟ್ಸ್ ಮೋಡ್ಸೇ ಸಿಗ್ತಾ ಇದೆ ಇಲ್ಲಿ. ದೆನ್ ವೆರಿ ಗುಡ್ ವೇರಿಯಂಟ್. ಆ್ಯಂಡ್ ನೀವೇನಾರು ಈ ವಾಚನ್ನ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನಿನ ಲಿಂಕು ಮತ್ತು ಅಮೆಸ್ಫಿಟ್ ಬಿಪ್ ಯು ಪರ್ಚೇಸ್ ಮಾಡೋದಕ್ಕೆ ಅಮೆಸ್ಫಿಟ್ ಏನು ವೆಬ್ಸೈಟ್ ಇದೆ ಅದರ ಲಿಂಕನ್ನು ಹಾಕಿರ್ತೀನಿ. ಆ್ಯಂಡ್ ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಗುಡ್ ಅಂತ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ, ಹರಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಹೋಗ್ಬರ್ತೀನಿ.